ಈ 5ನೆಯ ಪಾಠದಲ್ಲಿ ಕತ್ತಲೆಯ ಸಮಯದಲ್ಲಿ ಪ್ರಜ್ವಲಿಸುವಂತ ಆ ವ್ಯಕ್ತಿಗಳು ಯಾರು ಎಂಬತಕ್ಕಂಥ ವಿಷಯವನ್ನು ನಾವು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಪಾಠ 5 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 5ನೇ ಪಾಠದಲ್ಲಿದ್ದೇವೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ದಿನದ ಪಾಠವನ್ನು ನಾವು ಕಲಿಯೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಮ್ಮನ್ನು ನೀನು ಆಶೀರ್ವದಿಸಿ, ಇದರಿಂದ ಬರ್ತಕ್ಕಂಥ ಪಾಠವು ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತೆ ನೀನೇ ಆಶೀರ್ವದಿಸಿ, ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಂಗಳ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. 5ನೇ ಪಾಠಕ್ಕೆ ಬಂದಿದ್ದೇವೆ. ಪೌಲನ ಒಂದು ಜೀವನದಿಂದ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಇವತ್ತು 5ನೇ ಪಾಠದಲ್ಲಿ ನಾವೆಲ್ಲರೂ ಕತ್ತಲೆಯಾಗಿರ್ತಕ್ಕಂಥ ಈ ಲೋಕದಲ್ಲಿ ಏನಾಗಿರಬೇಕು ಎಂಬತಕ್ಕಂಥ ವಿಷಯವನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಸ್ಮರಣ ವಾಕ್ಯ ಫಿಲಿಪ್ಪಿದವರಿಗೆ 2ನೇ ಅಧ್ಯಾಯ 14 ಮತ್ತು 15 ತುಂಬ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ವಚನವಾಗಿದೆ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕ ತುಂಬ ಸಂತೋಷ. ದಯವಿಟ್ಟು ಹೋಗಿ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಗುಣಗಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಎಲ್ಲೋ ಒಂದು ಕಡೆ ತುಂಬ ಒಂದು ಬಡಿದೆಬ್ಬಿಸುವಂಥ ಒಂದು ವಚನ ಇದಾಗಿದೆ. ಪಾಸ್ಟರ್ ಪ್ರಸನ್ನ ಕುಮಾರ್, ವೆಲ್ಕಮ್ ಟು ದ ಶೋ. ಹೇಳಿ. ಖಂಡಿತವಾಗಿಯೂ ಕತ್ತಲೆಯಲ್ಲಿ ಬೆಳಕಿನಂತೆ ಪ್ರಕಾಶಿಸುವುದು. ಪ್ರತಿಯೊಬ್ಬರು ಸಹ ಈ ಲೋಕದ ಕತ್ತಲೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈಗ ಉದಾಹರಣೆಗೆ ನಾವು ನೋಡುವಾಗ 538 ಕ್ರಿಸ್ತ ಶಕದಿಂದ 1798 ಕ್ರಿಸ್ತ ಶಕದವರೆಗೆ ಆ ಒಂದು ಯುಗವನ್ನು 1260 ವರ್ಷವನ್ನು ಕತ್ತಲೆಯ ಯುಗ ಎಂಬುದಾಗಿ ಕರಿತೇವೆ. ಕತ್ತಲೆಯ ಯುಗ ಎಂಬುದಾಗಿ ಕರೆದ್ರೆ ಅಲ್ಲಿ ಬೆಳಕಿರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ಅದರ ಅರ್ಥ ಅಲ್ಲ ಅದು. ದೇವರ ವಾಕ್ಯ ಎಂಬತಕ್ಕಂಥ ಬೆಳಕು ಆವಾಗ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಈ ದೇವರ ವಾಕ್ಯವ ಬೆಳಕು ಅನೇಕರಲ್ಲಿ ಇಲ್ಲದ ಕಾರಣ ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಕತ್ತಲೆಯಿಂದ ಹೊರಗಡೆ ಬರಬೇಕು ನಾವು. ಇಬ್ರಿಯರು ಒಂದು ನಿಯಮವನ್ನು ಪಾಲನೆ ಮಾಡಬೇಕಾಗಿತ್ತು. ದೇವರು ಆ ಇಬ್ರಿಯರಿಗೆ ಹೀಗೇ ಇರಬೇಕು ಎಂಬುದಾಗಿ ಹೇಳಿದ್ದನು. ಅದೇನು ಎಂಬುದನ್ನು ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ, ಇವುಗಳನ್ನು ನೀವು ಕೈಕೊಂಡು ಅನುಸರಿಸಿರಿ. ಅನುಸರಿಸಿ ನಡೆದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ಜನರು ನಮ್ಮನ್ನು ನೋಡಿದಾಗ ಇವರು ಬೆಳಕಿನ ಜನ ಎಂಬುದಾಗಿ ಗುರುತಿಸಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಅಂದರೆ ನಿಜವಾದ ಬೆಳಕು ಯಾರು? ಯೇಸು ಕ್ರಿಸ್ತನು. ಮತ್ತೊಮ್ಮೆ ಅಪರ್ವತ ಪ್ರಸಂಗದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ವಾಮಿ ಹೇಳ್ತಕ್ಕಂಥ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಬೆಟ್ಟದ ಮೇಲೆ ಇರ್ತಕ್ಕಂಥ ಬೆಳಕು, ಗುಡ್ಡದ ಮೇಲೆ ಇರ್ತಕ್ಕಂಥ ಬೆಳಕು ಯಾರಿಗೂ ಕಾಣಿಸದೇ ಇರ್ತಕ್ಕಂಥ ಬೆಳಕಲ್ಲ. ಇಡೀ ಊರನ್ನು ಮರೆ ಮಾಡೋದಿಲ್ಲ. ಯಾಕೆಂದರೆ ಬೆಳಕು ಮೇಲಿದೆ. ಸೊ ದೇವರು ಇವತ್ತು ನಮ್ಮನ್ನು ಏನಂತ ಕರೀತಾ ಇದ್ದಾರೆ ಅಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ನನ್ನನ್ನು ಅನುಸರಿಸಿದರೆ ಕತ್ತಲೆಯಿಂದ ಬೆಳಕಿಗೆ ಬರುತ್ತೀರಾ. ಇನ್ನೂ ಮುಂದೆ ಹೋಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು,
ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಬರಬೇಕಾದ ರಕ್ಷಣೆ, ಬರಬೇಕಾದ ಬೆಳಕು ಯೇಸು ಸ್ವಾಮಿಯಿಂದ ಮಾತ್ರ ಸಿಗಲಿಕ್ಕೆ ಸಾಧ್ಯ. ವಂಡರ್ಫುಲ್. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠವು ನಮಗಡಗಿದೆ. ಪಾಸ್ಟರ್ ರಾಜದಾಸ್, ಭಾನುವಾರದಲ್ಲಿ ಪೌಲ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ದೇವರು ಹೃದಯವನ್ನು ಮಾನಸಾಂತರ ಪಟ್ಟ ನಂತರ ಅದನ್ನು ಹೊರ ನೋಟದಲ್ಲಿ ಹೇಗೆ ಪರಿವರ್ತನೆ ಆಗುತ್ತೆ ಎಂಬ ವಿಷಯವನ್ನು ಪೌಲ ಭಾಳ ಸ್ಪಷ್ಟವಾಗಿ ತಿಳಿಸ್ತದಾನೆ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪೌಲ ಸೀಲರು ಮೆಕ್ಕೆದೋನ್ಯ ಪಟ್ಟಣಕ್ಕೆ ಹೋದಾಗ ಅಲ್ಲಿ ನದಿ ತೀರದಲ್ಲಿ ಆರಾಧನೆ ಮಾಡಿದ್ರು. ಆ ನದಿ ತೀರದಲ್ಲಿ ಆರಾಧನೆ ಮಾಡುವಾಗ ಸಬ್ಬತ್ ದಿನದಲ್ಲಿ ಒಬ್ಬ ಹೆಣ್ಣುಮಗಳಿದ್ದು ಲುದ್ಯಳು. ಆಕೆ ಕ್ರಿಸ್ತನನ್ನು ಸ್ವಂತ ರಕ್ಷಣೆ ಅಂಗೀಕರಿಸ್ಕೊಂಡು ಈ ಸತ್ಯವನ್ನು ಸ್ವೀಕರಿಸಿದ ಮೇಲೆ ಆಕೆ ಏನು ಮಾಡಿದ್ಲು ಎಂಬುದು ಭಾಳ ಗಣನೀಯವಾದದ್ದು. ಆಕೆ ಸತ್ಯವನ್ನು ಅಂಗೀಕರಿಸ್ಕೊಂಡ್ಮೇಲೆ ಆಕೆಯಲ್ಲೊಂದು ಪರಿವರ್ತನೆ ಆಯಿತು. ಪರಿವರ್ತನೆ ಆದಾಗ ಆಕೆ ಹೇಳೋದು, ನೀವು ನನ್ನನ್ನು ನಿಮ್ಮ ಸಭೆಗೆ ಸೇರಿಸ್ಕೊಂಡಿದ್ರೆ ನೀವು ದಯವಿಟ್ಟು ನೀವು ಬಂದು ನಮ್ಮ ಮನೆಯಲ್ಲಿ ತಂಗಬೇಕು ಎಂಬುದಾಗಿ. ಇದು ಪರಿವರ್ತನೆ. ಅದಕ್ಕೆ ಹೇಳೋದು, ಗಾಡ್ ವರ್ಕ್ಸ್ ಇನ್ ಆ್ಯಂಡ್ ವಿ ವರ್ಕ್ ಔಟ್ ಅಂತೇಳಿ. ದೇವರು ನಮ್ಮಲ್ಲಿ ಕೆಲಸ ಮಾಡುವಾಗ ನಾವು ಹೊರಗಡೆ ಅದನ್ನು ತೋರಿಸ್ತೇವೆ. ಈ ಲುದ್ಯಳು ಸತ್ಯವನ್ನು ಅಂಗೀಕರಿಸ್ಕೊಳ್ಳೋಕ್ಕೆ ದೇವರು ಪ್ರೇರೇಪಿಸಿದ. ಆಕೆ ಪರಿವರ್ತನೆ ಆದಮೇಲೆ ಆಕೆ ಸತ್ಯವನ್ನು ಕೃತ್ಯದಲ್ಲಿ ತೋರಿಸ್ಲು. ಹಾಗೆ ಪೌಲ ಸೀಲರು ಸೆರೆಮನೆಗೆ ಹೋದಾಗ ಸೆರೆಮನೆಯಲ್ಲಿ ಅವರಿಗೆ ಭಾಳ ಹಿಂಸೆ ಆಯಿತು. ಆದರೆ ಮಧ್ಯರಾತ್ರಿ ಅವರು ಕೀರ್ತನೆ ಹಾಡುವಾಗ ಒಂದು ಭೂಕಂಪ ಆದ ಸಮಯದಲ್ಲಿ ಇಡೀ ಆ ಸೆರೆಮನೆಯ ಕದಗಳು ತೆರೆಯಲ್ಪಡ್ತು. ಆ ಸೆರೆಮನೆಯ ಯಜಮಾನನು ಇವರು ತಪ್ಪಿಸ್ಕೊಂಡನ್ನು ತಿಳ್ಕೊಂಡು ತನ್ನ ಕತ್ತಿಯನ್ನು ತೆಗೆದುಕೊಂಡು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅವರು ನಾವಿಲ್ಲೇ ಇದ್ದೇವೆ ಅಂತ ಹೇಳಿದ ಮೇಲೆ ಅವನು ಪರಿವರ್ತನೆ ಹೊಂದಿ ರಕ್ಷಣೆ ಹೊಂದದ. ಅವನ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಉಪಚಾರ ಮಾಡಿದಂತೆ. ಇದು ಪರಿವರ್ತನೆ. ದೇವರು ನಮ್ಮಲ್ಲಿ ಪರಿವರ್ತನೆ ಮಾಡಿದ್ರೆ ನಮ್ಮಲ್ಲಿ ಬದಲಾವಣೆ ಇರುತ್ತೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ, ಈ ಅದ್ಭುತವಾಗಿರ್ತಕ್ಕಂಥ ಪಾಠವನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠದಲ್ಲಿದ್ದೇವೆ, ಕತ್ತಲೆಯ ಲೋಕದಲ್ಲಿ ಬೆಳಕು. ಇಲ್ಲಿ ಪೌಲನು ಫಿಲಿಪಿದವರಿಗೆ ಹೇಳ್ತಾನೆ, ಯಾವುದೇ ವಿಚಾರಗಳನ್ನು ನೀವು ಗುಣಗೊಟ್ಟದೆ ಒಳ್ಳೆ ಗುಣದಲ್ಲಿ ಒಳ್ಳೆ ರೀತಿಯಾಗಿ ಮಾಡಿ ಅಂತ ಹೇಳ್ತಾನೆ. ಮುಂದುವರಿಸಿ. ಇಲ್ಲಿ ಗುಣಗೊಟ್ಟದೆ, ವಿವಾದವಿಲ್ಲದೆ ನೀವೆಲ್ಲರೂ ಕೂಡ ಸಹಿಸಿಕೊಂಡು ಒಬ್ಬರನ್ನೊಬ್ಬರು ಮುಂದಕ್ಕೆ ಹೋಗಬೇಕು ಎಂಬಂತಹ ಒಂದು ಸತ್ಯವನ್ನು ಇಲ್ಲಿ ಪೌಲನು ಬಿಚ್ಚಿಡ್ತಾ ಇದ್ದಾನೆ. ಈ ಸಭೆಯ ಏಳಿಗೆಗಾಗಿ, ಸಭೆಯ ಐಕ್ಯತೆಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ, ಕ್ರಿಸ್ತನ ಬಳಿಯಲ್ಲಿ ನಮ್ಮ ಸಂಬಂಧ ಯಾವ ರೀತಿ ಇದೆ ಅದು ಬಹಳ ಪ್ರಧಾನ ಪಾತ್ರವನ್ನು ಪೋಷಿಸುತ್ತೆ ಎಂಬುದನ್ನು ಇಲ್ಲಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, 2ನೇ ಅಧ್ಯಾಯ 15ನೇ ವಾಕ್ಯ 16ನೇ ವಾಕ್ಯಗಳಲ್ಲಿ ನಾವು ನೋಡುವಾಗ ಪೌಲನು ಅದ್ಭುತವಾದಂತಹ ಸತ್ಯಗಳನ್ನು ಇಲ್ಲಿ ನಮಗೆ ಬರೀತಾ ಇದ್ದಾನೆ. ನಾನು ಒಂದೊಂದಾಗಿ ಓದಲು ಬಯಸ್ತೇನೆ. ಹೀಗೆ ನೀವು ನಿರ್ದೋಷಿಗಳು, ನಾವು ನಿರ್ದೋಷಿಗಳಾಗಿರಬೇಕು ಎಂಬಂತಹ ಸತ್ಯವನ್ನು ಹೇಳ್ತಾ ಇದ್ದಾನೆ. ನಿರ್ದೋಷಿಗಳು ಎಂಬಂತಹ ಮಾತನ್ನು ನಾವು ನೋಡುವಾಗ ಯೋಬನ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೋಬನ ಕುರಿತಾಗಿ ಈ ಮಾತು ಬರೆಯಲ್ಪಟ್ಟಿದೆ. ನಿರ್ದೋಷವಾದಂತಹ ಮನುಷ್ಯ ಯೋಬನು. ಆದ್ದರಿಂದ ನಾವು ಕೂಡ ನಿರ್ದೋಷಿಗಳಾಗಿರಬೇಕು ಎಂಬಂತಹ ಒಂದು ಸತ್ಯವನ್ನು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ನಿರ್ದೋಷ ಎಂಬುದಾಗ ನಾವು ನೋಡುವಾಗ ಯಾವುದೇ ರೀತಿಯಾದಂತಹ ಒಂದು ಕಲ್ಮಶವಿಲ್ಲದಂತಹ ಒಂದು ಜೀವನ ವಿಧಾನ, ಆ ಒಂದು ಜೀವನವನ್ನು ನಾವು ಹೊಂದಿ ಜೀವಿಸಬೇಕು ಎಂಬುದು ಇಲ್ಲಿ ಪೌಲನ ಒಂದು ಹಂಬಲ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲ, 2ನೇದಾಗಿ ನಾವು ನೋಡೋದಾದರೆ ಯಥಾರ್ಥ ಮನಸ್ಸುಳ್ಳವರು ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ನೀವು ಪಾರಿವಾಳಗಳಂತೆ ನಿಷ್ಕಂಪಟಿಗಳಾಗಿರಬೇಕು, ನಿಷ್ಕಳಂಕವನ್ನು ಹೊಂದಿರಬೇಕು ಎಂಬುದಾಗಿ ದೇವರು ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ದೇವರ ನಿಷ್ಕಳಂಕರಾದಂತಹ ಮಕ್ಕಳು ನಾವಾಗಿರಬೇಕು. ಪಾರಿವಾಳಗಳಿಗೆ ಯಾವುದೇ ರೀತಿಯಾದಂತಹ ಕೆಟ್ಟದ್ದು ಗೊತ್ತಿಲ್ಲ. ಪಾರಿವಾಳಗಳು ನಿಷ್ಕಪಟಿಗಳು ಎಂಬುದಾಗಿ ಹೇಳುವುದು ನಾವು ಕೇಳಿದ್ದೇವೆ. ಆದ್ದರಿಂದ ನಾವು ಪಾರಿವಾಳದ ಒಂದು ಸ್ವಭಾವವನ್ನು ಧರಿಸಬೇಕು ಎಂಬುದು ಇಲ್ಲಿ ಪೌಲನು ನಮಗೆ ತಿಳಿಸುತ್ತಿರುವಂತಹ ಒಂದು ಅದ್ಭುತವಾದಂತಹ ಒಂದು ಮಾತು. ಅಷ್ಟೇ ಅಲ್ಲ, ನಾನು 16ನೇ ವಾಕ್ಯವನ್ನು ಓದ್ತಿದ್ದೇನೆ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನಾವು ಹೊಳೆಯುವಂತಹ ಜ್ಯೋತಿರ್ಮಂಡಲಗಳಾಗಿರ್ಬೇಕು. ಈಗ ತಾನೇ ಪ್ರಸನ್ನ ಪಾಸ್ಟರ್ ಹೇಳಿದ ಹಾಗೆ ದೇವರು ಯೇಸುಸ್ವಾಮಿಯರು ಹೇಳಿದ್ದಾರೆ, ನಾನೇ ಬೆಳಕು ಎಂಬುದಾಗಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿಯರು ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ.
ನಾವು ಕ್ರಿಸ್ತನನ್ನು ಧರಿಸಿಕೊಂಡು ಜೀವಿಸುವಾಗ ನಾವು ಈ ಲೋಕಕ್ಕೆ ಬೆಳಕಾಗ್ತೇವೆ. ಇಂದು ನಮ್ಮ ಜೀವನ ಕತ್ತಲಾಗಿದೆಯೋ ಇಲ್ಲವೇ ಬೆಳಕಾಗಿದೆಯೋ ಎಂಬುದನ್ನು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕು. ಕ್ರಿಸ್ತನ ಹಾಗೆ ನಾವು ಜೀವಿಸಿದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಈ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪೌಲನು ಹೇಳ್ತಾನೆ. ಕ್ರಿಸ್ತನನ್ನು ನಾವು ಜೀವಿಸಿ ನಡೆಯುವಾಗ, ಕ್ರಿಸ್ತನನ್ನು ಧರಿಸಿಕೊಂಡು ನಾವು ಜೀವಿಸುವಾಗ ನಾವು ಈ ಲೋಕಕ್ಕೆ ಏನಾಗ್ತೇವಪ್ಪ ಅಂತಂದರೆ ಬೆಳಕಾಗ್ತೇವೆ. ಆದ್ದರಿಂದ ಈ ಲೋಕಕ್ಕೆ ನಾವು ಬೆಳಕಾಗಬೇಕು ಎಂಬುದು ಕ್ರಿಸ್ತನ ಒಂದು ಬಯಕೆ, ಕ್ರಿಸ್ತನ ಒಂದು ಹಂಬಲ. ಆದ್ದರಿಂದ ನಾವು ಆತನ ಬರೋಣದ ಸಮಯವು ಬಹು ಸಮೀಪವಾಗಿದೆ ಎಂಬುದಾಗಿ ನಾವು ನೆನೆದು ನಾವೇನು ಮಾಡಬೇಕಪ್ಪ ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡು ಈ ಲೋಕಕ್ಕೆ ನಾವು ಬೆಳಕಾಗಿ ಜೀವಿಸಬೇಕು. ಯಾವ ರೀತಿ ಯೋಸೇಫ ತಪ್ಪು ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಅವಕಾಶಗಳು ಆತನಿದ್ದರೂ ಕೂಡ ಆತನ ಅಲ್ಲಿಂದ ಓಡಿ ಹೋದ. ದಾನಿಯೇಲ, ಶದ್ರಾಕ್, ಮೆಷಕ್, ಅಬೇದ್ನೆಗೋರನ್ನು ನಾವು ನೋಡಿದಾಗ ಅವರು ಯವನಸ್ಥರಾಗಿದ್ದರೂ ಕೂಡ ದೇವರನ್ನು ಅವರು ಸನ್ಮಾನಿಸಿದರೂ ವಿನಃ ಈ ಲೋಕಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಅವರ ಹೃದಯದಲ್ಲಿ ಕೊಡಲಿಲ್ಲ. ಆದ್ದರಿಂದ ನಾವು ಈ ಲೋಕದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕ್ರಿಸ್ತನನ್ನು ಧರಿಸಿದವರಾಗಿ, ಯೋಸೇಫನ ಹಾಗೆ, ಯೋಬನ ಹಾಗೆ, ದಾನಿಯೇಲನ ಹಾಗೆ ನಾವು ಜೀವಿಸಬೇಕು ಎಂಬುದಾಗಿ ಇಲ್ಲಿ ಸತ್ಯವಾಕ್ಯ ನಮ್ಗೆ ಹೇಳುತ್ತೆ. ವಿಶೇಷವಾಗಿ ನಾವು ಗಮನಿಸಬೇಕು, ಕ್ರಿಸ್ತನ ಬರೋಣ ಬಹು ಸಮೀಪ. ಆದ್ದರಿಂದ ನಾವು ಬೆಳಕಿನವರಾಗಿ, ಬೆಳಕಿನವರೋಪಾದಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ವಂಡರ್ಫುಲ್. ಮುಂದೆ ನಾವು ಹೋಗೋಣ. ಮಂಗಳವಾರದ ಪಾಠಕ್ಕೆ ಬರುವುದಾದರೆ, ಒಂದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಜೀವಿಸಬೇಕು ಅಂತ ಬರೆಯಲ್ಪಟ್ಟಿದೆ. ಏನು ಹೇಳಿ ಅದು? ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಗಮನಿಸುವಾಗ ಅಲ್ಲಿ ತಿಳಿಸುವಂಥದ್ದಾಗಿದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ದೇವರು ನಮ್ಮನ್ನು ಅಥವಾ ನಮ್ಮಿಂದ ಏನನ್ನು ಬಯಸ್ತಾರೆ ಅಂದರೆ ಪ್ರತಿಯೊಬ್ಬರು ಸಜೀವ ಯಜ್ಞಗಳಾಗಿರಬೇಕು, ಅಂದರೆ ಜೀವಿಸುವ ಮಾದರಿಯ ಯಜ್ಞಗಳಾಗಿರಬೇಕು. ಕೆಲವು ವಚನಗಳನ್ನು ನಾವು ಗಮನಿಸುವಾಗ ಬಹಳ ಸ್ಪಷ್ಟವಾಗಿ 2ನೇ ತಿಮೋತಿ 4ನೇ ಅಧ್ಯಾಯ 6ನೇ ವಚನ ತಿಳಿಸ್ತದೆ. ಯಾಕೆಂದರೆ ನಾನಂತೂ ಈಗಾಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಬಂದಿದೆ ಎಂಬುದಾಗಿ ಪೌಲನು ತಿಳಿಸುವಂಥದ್ದನಾಗಿದ್ದಾನೆ ತಿಮೋತಿಗೆ. ಇನ್ನು ಮುಂದೆ ಹೋಗಿ 1ನೇ ಕೊರಿಂಥ 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದ ಹಾಗೆ ನೀವು ಸಹ ಅನುಸರಿಸಿರಿ. ಅಂದರೆ ಈ ವಚನ ನಮಗೇನು ತಿಳಿಸ್ತದೆ ಅಂದರೆ, ಪೌಲನು ಒಂದು ವಿಶಾಲವಾದಂಥ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಅಭಿಪ್ರಾಯವೆಂದರೆ ನಾನು ಜೀವಿಸಿದರೂ ಸತ್ತರೂ ಸಹ ಕ್ರಿಸ್ತನ ಸೇವೆಯಲ್ಲಿ ಇರಬೇಕು ಎಂಬುದಾಗಿ. ಫಿಲಿಪ್ಪದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 20 ಮತ್ತು 23ನೇ ವಚನವನ್ನು ಈಗಾಗಲೇ ನಾವು ಓದಿದ್ದೇವೆ ಸಾಕಷ್ಟು ಸಾರಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ತಿಳಿಸುವಂತನಾಗಿದ್ದಾನೆ, ನಮ್ಮಲ್ಲಿ ಆ ಕ್ರಿಸ್ತನ ಮನಸ್ಸು ಇರಬೇಕೆಂಬುದಾಗಿ. ನಾವು ಯಾವ ವಿಷಯದಲ್ಲಿ ಆದರೂ ನಾಚಿಕೆ ಪಡೆದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ, ಹಾಗೆಯೇ ಆಗುವುದೆಂದು ನನಗೆ ಭರವಸೆ ಉಂಟು. ಅಂದರೆ ಪೌಲನು ಹೇಳ್ತಾನೆ, ನಾವು ಈ ಲೋಕದಲ್ಲಿ ಸಜೀವ ಯಜ್ಞಗಳಾಗಿರಬೇಕು. ನಾವು ಜೀವಿಸಿದರೂ ಕ್ರಿಸ್ತನಿಗೆ ಜೀವಿಸಬೇಕು. ಪರಿಪೂರ್ಣವಾಗಿ ನಮ್ಮ ಜೀವಿತದಿಂದ ಅದು ಹೊಳಿತಾ ಇರಬೇಕು, ಸುರಿತಾ ಇರಬೇಕು. ಈಗ ಹಳೆಯ ಒಡಂಬಡಿಕೆ ನಾವು ನೋಡ್ತೇವೆ, ಈ ಪಾನವನ್ನು ಸುರಿತಾ ಇದ್ರು. ಅದು ಎಣ್ಣೆ ಆಗಿರ್ಬೋದು, ಅಥವಾ ಪಾನ ಆಗಿರ್ಬೋದು, ದ್ರಾಕ್ಷಾರಸ ಆಗಿರ್ಬೋದು. ನೈವೇದ್ಯವನ್ನು ಮಾಡುವಾಗ ಬಹಳವಾಗಿ ಸುರಿತಾ ಇದ್ರು. ಯಾರಿಗೆ ಅಂದರೆ ದೇವರಿಗೋಸ್ಕರ ಮಾಡ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಒಂದು ದೃಷ್ಟಾಂತ ನೋಡ್ತೇವೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3-9ರಲ್ಲಿ ಆ ಹೆಣ್ಣು ಮಗಳು ಮರಿಯಳು ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಬೆಲೆ ಬಾಳುವಂತಹ ಜಟಮಾಂಸ ತೈಲವನ್ನು ಹಚ್ತಾ ಇದ್ಲು. ಜನರು ನೋಡಿ ಹೇಳ್ತಾ ಇದ್ದಾರೆ, ಯಾತಕ್ಕೋಸ್ಕರ ಇಷ್ಟು ಖರ್ಚು, ಯಾತಕ್ಕೋಸ್ಕರ ಇಷ್ಟು ವ್ಯಯ ಮಾಡ್ತಾ ಇದ್ದಾಳೆ, ಅದನ್ನು ಬಡವರಿಗೆ ಹಂಚ್ಬೋದಾಗಿತ್ತು ಎಂಬುದಾಗಿ. ಆದರೆ ಸ್ವಾಮಿ ಹೇಳ್ತಾನೆ, ಆಕೆ ನನ್ನನ್ನು ಸಿದ್ಧ ಮಾಡ್ತಾ ಇದ್ದಾಳೆ. ಆಕೆ ಮಾಡ್ತಕ್ಕಂಥದ್ದು ಆಕೆ ವೇದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫಿಲಿಪ್ಪಿಯಲ್ಲಿ
ಆದಿ ಕ್ರೈಸ್ತರು ಏನು ಮಾಡ್ತಾ ಇದ್ರು ಅಂದರೆ ತನ್ನ ನಂಬಿಕೆಯನ್ನು ಇಷ್ಟು ವೇಗವಾಗಿ ಸಾರ್ತಾ ಇದ್ರು. ಮನೆ ಮನೆಗೂ ಹೋಗಿ ಸಾರ್ತಾ ಇದ್ರು, ಬೀದಿಯಲ್ಲಿ ಸಾರ್ತಾ ಇದ್ರು, ವಾಕ್ಯಗಳನ್ನ ಹಂಚ್ತಾ ಇದ್ರು, ಪತ್ರಿಕೆಗಳನ್ನ ಹಂಚ್ತಾ ಇದ್ರು. ಅವರು ಯಾವತ್ತೂ ಸಹ ಬೋಧಕರನ್ನ ಅವಲಂಬಿಸಿರಲಿಲ್ಲ, ತಾವೇ ಅದನ್ನು ಮಾಡ್ತಾಯಿದ್ರು. ಇದೇನು ತೋರಿಸ್ತದೆ ಅಂದರೆ ಅವರು ನಿಜವಾಗಿಯೂ ಸಜೀವ ಯಜ್ಞಿಗಳು. ದೇವರಿಂದ ಬರ್ತಕ್ಕಂಥ ವಾಕ್ಯವನ್ನು ತಾವು ಮಾತ್ರ ಇಟ್ಕೊಳ್ಳದೆ ಇತರರಿಗೆ ಹಂಚುವಾಗ ನಾವು ಜೀವಿಸುವ ಯಜ್ಞಗಳಾಗ್ತೇವೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ಅಂತಿಮ ಭಾಗದಲ್ಲಿದ್ದೇವೆ. ಬುಧವಾರದ ಪಾಠದಲ್ಲಿ ನಾವು ಕಾಲಿಡೋಣ. ಫಾಸ್ಟರ್ ರಾಜದಾಸ್ ಹೇಳಿ. ಬುಧವಾರ ಪಾಠದಲ್ಲಿ ಪೌಲನು ಭಾಳ ಸ್ಪಷ್ಟವಾಗಿ ಗುಣನಡತೆಯ ಹೇಗೆ ಸಾಬೀತಾಗುತ್ತೆ ಎಂಬ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ಆತನ ಗುಣನಡತೆ ತನ್ನ ಶಿಷ್ಯನಾದ ತಿಮೋತಿಯಲ್ಲಿ ಕಂಡುಬರ್ತದೆ. ಅದನ್ನು ಆತನನ್ನು ಒಂದು ಮಾದರಿಯಾಗಿ ಇಟ್ಕೊಂಡು ಸಭೆಗೆ ಪ್ರಬೋಧಿಸ್ತಾ ಇದ್ದಾನೆ. ನಿಮ್ಮ ಗುಣನಡತೆ ಈತನಾಗಿ ಇರಬೇಕು, ಆತ ನನ್ನಾಗಿದ್ದಾನೆ, ನೀವು ಆತನಾಗಿರ್ಬೇಕಂತ. ಎಷ್ಟು ಕಾನ್ಫಿಡೆಂಟಾಗಿ ಪೌಲ ಹೇಳ್ತಾನೆ ಅಂದರೆ ಅಷ್ಟರ ಮಟ್ಟಿಗೆ ಇವನ ನಡತೆ ಬದಲಾಗಿತ್ತು ಪೌಲ ತಿಮೋತಿದು. ಇವತ್ತು ಸಭಿಕರಲ್ಲಿ ಆತನ ಬಯಸಿದೆ ಅಂತ ಹೇಳಿದ್ರೆ ನಮ್ಮ ನಡತೆ ಅವನು ಪೌಲ ಹೇಳಲ್ಲ ಕ್ರಿಸ್ತನನ್ನು ಫಾಲೋ ಮಾಡಿ ಅಂತ, ನನ್ನನ್ನು ಅನುಸರಿಸಿ ಅಂತ ಹೇಳ್ತಾನೆ. ಯಾಕಂದರೆ ಆತನು ಕ್ರಿಸ್ತನನ್ನು ಅನುಸರಿಸಿದ, ತಿಮೋತಿ ಪೌಲನ್ನು ಅನುಸರಿಸಿದ್ದ. ಯಾಕಂದರೆ ಅವೆಲ್ಲವೂ ಕ್ರಿಸ್ತನನ್ನು ಅನುಸರಿಸ್ತಕ್ಕಂಥ ಮಾದರಿಯಾಗಿತ್ತು. ಆ ಪ್ರಯುಕ್ತವಾಗಿ ನಮ್ಮ ಗುಣನಡತೆ ಹೇಗೆ ಪ್ರಸ್ತಾಪ ಆಗುತ್ತೆ ಅಂತ ಹೇಳಿದ್ರೆ, ನಾವು ಉದ್ವೇಗಗೊಂಡಾಗ, ಯಾರಾದರೂ ನಮ್ಮನ್ನು ಕೋಪ ಬರೆಸಿದಾಗ ನಾವು ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಗುಣನಡತೆ ಆಗಿದೆ. ನಾವು ನಮ್ಮನ್ನು ಸುಲಭವಾಗಿ ಕೆಲವರು ಏನು ಮಾಡ್ತಾರೆ, ಉದ್ವೇಗಗೊಳಿಸ್ತಾರೆ. ಉದ್ವೇಗಗೊಂಡಾಗ ಏನು ಮಾಡ್ತಾರೆ, ಕೋಪಗೊಂಡು ಭಾಳ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ. ಆಗ ಅವ್ರದ್ದು ನಿಜವಾದ ಗುಣ ಬಯಲಾಗತ್ತೆ. ಆದರೆ ಎಲನ್ ವೈಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಸಭೆಗೆ ಸಮಾಲೋಚನೆ 5ನೇ ಸಂಚಿಕೆ ಪುಟ 344ರಲ್ಲಿ ಒಬ್ಬ ಮನುಷ್ಯನ ನಿಜವಾದ ಗುಣ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸಿಟ್ಟು ಬರೆಸಿದಾಗ. ಸಿಟ್ಟು ಬಂದಾಗ ಏನು ಮಾತಾಡ್ತಾರೆ ಮರ್ತೇ ಬಿಡ್ತಾರೆ. ಅದು ಯಾವ ವ್ಯಕ್ತಿ ಸಿಟ್ಟು ಬಂದಾಗ ತಾಳ್ಮೆಯಿಂದ ಇರ್ತಾನೆ, ಆಗ ಅವನಲ್ಲಿ ನಿಜವಾದ ಕ್ರೈಸ್ತ ಗುಣಲಕ್ಷಣ ಅಂತೇಳಿ ಸಾಬೀತಾಗತ್ತಂತೆ. ಅದರಿಂದ ನಾವು ಸಭಿಕರಿಗೆ ಏನು ಕಲಿಸ್ಬೇಕಂದ್ರೆ, ಕೋಪ ಬಂದಾಗ ನಾವು ದುಡುಕಿ ನಮ್ಮ ಉದ್ವೇಗವನ್ನು ವ್ಯಕ್ತಪಡಿಸದೆ ತಾಳ್ಮೆಯಿಂದ ಸಹಿಸ್ಕೊಂಡ್ರೆ ಆಗ ಇವರು ನಿಜವಾಗಿಯೂ ದೇವರ ಮಗನು, ದೇವರ ಮಗಳು ಎಂಬುದಾಗಿ ಸಾಕ್ಷಿಯಾಗತ್ತೆ. ಇದು ನಮ್ಮ ಗುಣನಡತೆಯ ಒಂದು ಸಾಕ್ಷಿಗೆ ಒಂದು ಆಧಾರ ಆಗಿರುತ್ತೆ. ಜನ ಏನೇ ಹೇಳ್ಬೋದು, ನಾವು ಒಳಗಡೆ ಹೇಗಿದ್ದೇವೆ, ನಿನ್ನ ನೀಚವ ನುಡಿಯುವುದು ನಿನ್ನ ನಾಲಿಗೆ ಅಂತ ಹೇಳ್ತಾರೆ. ನಾವು ಎಷ್ಟು ನೀಚರಂತೇಳಿ ನಮ್ಮ ನಾಲಿಗೆ ಹೊರಪಡಿಸ್ತಂತೆ. ಅದರಿಂದ ನಮ್ಮ ಗುಣನೂ ಅಷ್ಟೇ. ಮುಖ ನೋಡಿ ಹೇಳ್ತಾರೆ ಕೆಲವರು, ನಿಮ್ಮ ಮನಸ್ಸಲ್ಲಿ ಏನು ಆಗುತ್ತೆ ಅಂತೇಳಿ. ಇವತ್ತು ನಮ್ಮ ನಡೆ ನುಡಿಗಳು ನೋಡಿ ಅನೇಕರು ಗುರುತಿಸ್ತಾರೆ, ಇವರು ಬೋಧಕರು, ಇವರು ದೇವರ ಸೇವಕರು, ಸತ್ಯ ಸಭೆಯಲ್ಲಿ ಉಳ್ಳವರು ಅಂತೇಳಿ. ನಮ್ಮ ನಡತೆಯನ್ನು ನೋಡಿ ಜನ ಕ್ರಿಸ್ತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಆದ್ದರಿಂದ ನಮ್ಮ ನಡೆ ನುಡಿಗಳು ನಮ್ಮ ಗುಣವನ್ನು ತೋರ್ಪಡಿಸುತ್ತೆ. ಸೊ ನಮ್ಮ ಗುಣಗಳು ಪ್ರತಿಕ್ರಿಯೆಗೆ ಅನುಗುಣವಾಗಿ, ಬರುವಂಥ ಸನ್ನಿವೇಶಗಳಿಗೆ ಅನುಗುಣವಾಗಿ ಇರದೆ ಕ್ರಿಸ್ತನಲ್ಲಿ ನೆಲೆಗೊಂಡ್ರೆ ನಮ್ಮ ಬಾಯಿಂದ ಬರ್ತಕ್ಕಂಥದ್ದು ಅಥವಾ ನಮ್ಮ ವರ್ತನೆಯು ಉತ್ತಮ ದರ್ಜೆಯ ಒಂದು ಕ್ರೈಸ್ತರ ಒಂದು ವರ್ತನೆಯಾಗಿರ್ತದೆ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಪ್ರಚೋದನಾತ್ಮಕವಾದಂಥ ಸನ್ನಿವೇಶ ಬಂದಾಗ್ಯೂ ನಾವು ಪ್ರಚೋದಗೊಳ್ಳಬಾರ್ದು, ನಾವು ನಮ್ಮ ಸಿಟ್ಟನ್ನು ಕಳ್ಕೊಳ್ಬಾರ್ದು. ತಾಳ್ಮೆ ಕೂಲಾಗಿದ್ದರೆ ಆಗ ಗೊತ್ತಾಗುತ್ತೆ ಆ ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ, ನಮ್ಮನ್ನು ಉದ್ರೇಕಗೊಳ್ಳಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವಾಗ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹೇಳಲ್ಪಟ್ಟಿದೆ. ಯಾರು ಆ ವ್ಯಕ್ತಿಗಳು? ಎಪೋಫ್ರೊದಿತನ ಎಂಬಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಬಹಳ ಸೊಗಸಾಗಿ ಬರಹಗಾರರು ತಿಳಿಸುವಂಥವರಾಗಿದ್ದಾರೆ. ಈ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವಾಗ ಒಬ್ಬ ಅನ್ಯ ಮತದಿಂದ ಬಂದಂತಹ ಒಬ್ಬ ವಿಶ್ವಾಸಿ. ಆ ವಿಶ್ವಾಸಿ ಸುವಾರ್ತೆಗೋಸ್ಕರ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ತ್ಯಾಗ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಅದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟಾಗಿ ಆತನು ಮಾರ್ಪಾಟಾಗ್ತಾನೆ. ಯಾರಿಂದ ಎಂಬುದಾಗಿ ನಾವು ನೋಡುವಾಗ ಪೌಲನಿಂದ. ಒಂದೇ ಒಂದು ವಾಕ್ಯವನ್ನು ಓದಲು ನಾನು ಬಯಸ್ತೇನೆ. ನೋಡಿ, 2ನೇ ಅಧ್ಯಾಯ 30ನೇ ವಚನ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈಗರೆಲ್ಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು
ಈ ಮಾತು ಯಾರ ಕುರಿತಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಎಪೋಪ್ರದೀತನ ಕುರಿತಾಗಿ ಬರೆಯಲ್ಪಟ್ಟಿರೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂದರೆ, ಒಬ್ಬ ಅನ್ಯ ವ್ಯಕ್ತಿ ಸುವಾರ್ತೆಗೋಸ್ಕರ ತನ್ನನ್ನು ತಾನು ಸಾಯುವ ಮಟ್ಟಿಗೆ ಆತನ ಏನು ಮಾಡ್ತಾನಪ್ಪ, ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾನೆ ಎಂಬುದನ್ನು ನಾವು ನೋಡ್ಬೋದು. ಒಬ್ಬ ಅನ್ಯ ವ್ಯಕ್ತಿ ಅಷ್ಟೇ ಅಲ್ಲ, ಆತನು ನನ್ನ ಜೊತೆ ಕೆಲಸಗಾರ ಎಂಬುದಾಗಿ ಪೌಲನು ಹೇಳ್ತಾನೆ. ಅಷ್ಟು ಮಾತ್ರವೇ ಅಲ್ಲದೆ ನನ್ನ ಜೊತೆಯ ಭಟನು ಎಂಬುದಾಗಿ ಹೇಳ್ತಾನೆ, ಫೆಲೋ ಸೋಲ್ಜರ್ ಎಂಬುದಾಗಿ ಆತನು ಹೇಳ್ತಾನೆ. ಸೊ ಅಷ್ಟರ ಮಟ್ಟಿಗೆ ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ಸುವಾರ್ತೆಗಾಗಿ ತ್ಯಾಗ ಮಾಡಿಕೊಂಡ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಅಷ್ಟೇ ಅಲ್ಲ, ಪೌಲನು ಸೆರೆಮನೆಯಲ್ಲಿದ್ದಾಗ ಫಿಲಿಪ್ಪಿ ಸಭೆಯವರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಎಪೋಪ್ರದೀತನನ್ನು ನೇಮಿಸಿ ಆತನಿಗೆ ಕಾಣಿಕೆಗಳನ್ನು ಕೊಟ್ಟು ಪೌಲನಿಗೆ ತಲುಪಿಸಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಬಂದು ಪೌಲನಿಗೆ ಕಾಣಿಕೆಗಳನ್ನು ಕೊಡ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಅನೇಕ ಬಾರಿ ಆ ಒಂದು ಸೆರೆಮನೆಯಲ್ಲಿ ಆತನಿಗೆ ಹೊದಿಕೆ ಇರದಿರಲಿಲ್ಲ. ಅವೆಲ್ಲವನ್ನು ಕೂಡ ತೆಗೆದುಕೊಳ್ಳಬೇಕು ಎಂಬುದಾಗಿ ಆ ಸಭೆಯವರು ಏನು ಮಾಡ್ತಾರಪ್ಪ ಅಂದರೆ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾರೆ. ಈ ವ್ಯಕ್ತಿ ಬಂದು ಪೌಲನಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೊಂಡು ತರೋದನ್ನು ನಾವು ಕಾಣ್ತಿದ್ದಾರೆ. ಅಷ್ಟೇ ಅಲ್ಲ, ಈ ವ್ಯಕ್ತಿಯ ಕುರಿತಾಗಿ ಇನ್ನೂ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ನಾನು 2ನೇ ಅಧ್ಯಾಯ 25ನೇ ವಾಕ್ಯ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತಾ ಇದ್ದೇನೆ. ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳುಹಿಸಿದಂಥ ನನ್ನ ಸಹೋದರನು, ಜೊತೆ ಕೆಲಸದವನು, ಸಹಭಟನೂ ಆಗಿರುವಂಥ ಎಪೋಪ್ರದೀತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅವಶ್ಯವೆಂದು ನೆನೆಸಿದ್ದೇನೆ. ನೋಡಿ, ಆತನು ಕಾಣಿಕೆಗಳನ್ನು ತಂದು ಕೊಡ್ತಾನೆ. ಅದಾದ ಬಳಿಕ ತಿರುಗಿ ಪೌಲನ ಆ ವ್ಯಕ್ತಿಯನ್ನು ಕಳಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ತಿಮೋತಿ ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, 2ನೇ ತಿಮೋತಿ 4ನೇ ಅಧ್ಯಾಯ 21ನೇ ವಚನದಲ್ಲಿ, 2ನೇ ತಿಮೋತಿ 4ನೇ ಅಧ್ಯಾಯ 21ನೇ ವಚನ ವಾಕ್ಯ ಈ ರೀತಿ ಹೇಳುತ್ತೆ, ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. ಎಬೂಲನು, ಪೊದೆಯನು, ಲೀನನು, ಕ್ಲೌದ್ಯಳು, ಉಳಿದ ಸಹೋದರರೆಲ್ಲರೂ ನಿನಗೆ ವಂದನೆ ಹೇಳಿದ್ದಾರೆ. ನೋಡಿ, ಇಲ್ಲಿ ಚಳಿ ಬರೋದಕ್ಕಿಂತ ಮುನ್ನ ನೀನು ಬಾರಪ್ಪ, ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ ಎಂಬಂತಹ ಮಾತುಗಳನ್ನು ತಿಳಿಸ್ತಾನೆ. ಆದ್ದರಿಂದ ಈ ಎಪೋಪ್ರದೀತನ ಏನು ಮಾಡ್ತಾನಪ್ಪ ಅಂತಂದರೆ, ಪೌಲನಿಗೆ ಬೇಕಾದಂತಹ ಎಲ್ಲ ಸರಕುಗಳನ್ನು ಕೊಂಡು ಆತನಿಗೆ ಕೊಡಲು ಏನು ಮಾಡ್ತಾನಪ್ಪ ಅಂತಂದರೆ ಅಲ್ಲಿಗೆ ಹೋಗ್ತಾನೆ. ಆದ್ದರಿಂದ ಪೌಲನು ಈತನ ಕುರಿತಾಗಿ ಹೇಳ್ತಾ ಇದ್ದಾನೆ. ಕೊನೆಯ ಮಾತುಗಳಲ್ಲಿ ನಾವು ಗಮನಿಸೋದಾದರೆ, ಈತನನ್ನು ಸಂಪೂರ್ಣವಾಗಿ ಸಂತೋಷದಿಂದ ನೀವು ಅವರನ್ನು ಸೇರಿಸಿಕೊಳ್ಳಿರಿ, ಅಂಥವರನ್ನು ಮಾನ್ಯರೆಂದು ಎಣಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದ್ದರಿಂದ ಈ ಎಪೋಪ್ರದೀತನು ಪೌಲನ ಜೀವನದಲ್ಲಿ ಒಂದು ಪ್ರಧಾನ ಪಾತ್ರ ಪೋಷಿಸಿದ ಎಂಬುದಾಗಿ ಹೇಳಿದ್ರೆ ತಪ್ಪಾಗೋದಿಲ್ಲ. ಈತನು ಪೌಲನ ಒಂದು ಸೇವೆಯಲ್ಲಿ ಆತನು ಕಾಣಿಕೆಗಳನ್ನು ಕೊಟ್ಟು ಆತನ ಜೀವನವನ್ನು ಕೂಡ ಆತನೇನು ಮಾಡ್ತಾನಪ್ಪ ಅಂದರೆ ರಿಸ್ಕ್ನಲ್ಲಿಟ್ಟು ಅದನ್ನು ಕಾಪಾಡೋದನ್ನು ನಾವು ಕಾಣ್ತಿದ್ದೇವೆ. ಈ ಪಾಠಗಳನ್ನು ಕೇಳುವಾಗ, ಈ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವಾಗ, ನಾವು ಇನ್ನೂ ಎಲ್ಲೋ ಹಿಂದೆ ಇದ್ದೇವೆ, ಇನ್ನೂ ಕ್ರೈಸ್ತಿಯ ದರ್ಜೆಯಲ್ಲಿ ಮುಂದೆ ಬರಬೇಕು ಎಂಬತಕ್ಕಂಥ ಅಂಶ ಎದ್ದು ಕಾಣುತ್ತೆ. ಖಂಡಿತವಾಗ್ಲೂ ಈ ಪಾಠಗಳ ಮೂಲಕ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸ್ಕೊಳ್ಳೋಣ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ.